ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ನುಗ್ಗೆ ಸಾಂಬಾರು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ರುಚಿಕರವಾಗಿರುತ್ತೆ. ಇದು ಮಾಮೂಲಿ ನಾವು ಇನ್ನೊಂದು ಥರ ಮಾಡ್ತೀವಲ್ಲ, ಆ ರೀತಿ ನುಗ್ಗೆಕಾಯಿ ಸಾಂಬಾರಲ್ಲ ಇದು. ಈಗ ನಾನು ಮಾಡ್ತಾ ಇರೋದು ಇನ್ನೊಂದು ವೆರೈಟಿ ಸಾಂಬಾರು. ಅದನ್ನು ನೀವು ಈಗ ನಾನು ಮಾಡೋ ರೀತಿ ನೀವು ನೋಡ್ಕೊಳ್ಳಿ, ಯಾವ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು ಕೊನೆ ತನಕ. ಅವಾಗ ನೀವು ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಅವಾಗ ಗೊತ್ತಾಗುತ್ತೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನು ಸಣ್ಣಗೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅರಿಶಿನ ಬೇಕು, ಈ ಜೀರಿಗೆ ಬೇಕು, ಸಾಸಿವೆ ಬೇಕು, ಹಸಿಮೆಣಸಿನ್ಕಾಯಿ ಬೇಕು, ಟೊಮೆಟೊ ಬೇಕು, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಚ್ಚಿಮೆಣಸಿನ ಪುಡಿ, ಮತ್ತು ಬೆಳ್ಳುಳ್ಳಿ, ಮತ್ತು ಬೆಲ್ಲ, ಹುಣಸೆ ರಸ, ಸಾಲ್ಟು, ಒಣಮೆಣಸಿನ್ಕಾಯಿ, ನುಗ್ಗೆಕಾಯಿ, ಮತ್ತು ಬೇಳೆ ತೊಳೆದಿಟ್ಕೊಂಡಿದ್ದೀನಿ 2 ಸಾರಿ, ಹಿಂಗು, ಮತ್ತು ತುಪ್ಪ, ಮತ್ತು ಎಣ್ಣೆ, ಇಷ್ಟು ಬೇಕು. ಈಗ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನೀವು ಫಾಲೋ ಅಪ್ ಮಾಡಿ. ಮೊದಲಿಗೆ ನಾನು ಇದಕ್ಕೆ 200 ಗ್ರಾಮ್ಸ್ ಇದೆ ಬೇಳೆ, ಅದನ್ನು ನಾನು ತೊಳೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ನಾನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. 4 ವಿಷಲ್ ಕೂಗಿಸ್ಕೊಡಿ. ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಬೇಯುತ್ತೆ ಅರಿಶಿನ ಹಾಕೋದ್ರಿಂದ. ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ, 1 ಅಥವಾ 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಮೊದಲಿಗೆ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡಿಬಿಡಿ. ಆವಾಗ ಬೇಳೆಗೆಲ್ಲ ಎಣ್ಣೆ ಮತ್ತು ಅರಿಶಿನ 2 ಮಿಕ್ಸ್ ಆಗುತ್ತೆ. ಆವಾಗ ಚೆನ್ನಾಗಿ ಬೇಳೆ ಬೇಗ ಬೇಯುತ್ತೆ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಬೇಳೆ ಎಷ್ಟು ಬೇಯಬೇಕೋ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಈಗ ಲಿಡ್ ಮುಚ್ಚಿಬಿಟ್ಟು 4 ವಿಷಲ್ಲು ಕೂಗಬೇಕು. ಈ ಸಾಂಬಾರು ತುಂಬ ರುಚಿಕರವಾಗಿರುತ್ತೆ. ನೀವೇ ಮನೆಯಲ್ಲಿ ಮಾಡಿದಾಗ ನಿಮಗೆ ಅನಿಸುತ್ತೆ, ಹೌದಲ್ವಾ ಇದು ನಾವು ಮಾಡೋ ಮಾಮೂಲಿ ಮಾಡ್ತೀವಲ್ಲ ಅದು ಬೇರೆ ನುಗ್ಗೆಕಾಯಿ ಸಾಂಬಾರು, ಅದನ್ನು ಮಾಡಿ ತೋರಿಸ್ತೀನಿ. 2 ಥರ ಸುಮಾರು ಥರ ವೆರೈಟಿ ಸಾಂಬಾರು ಮಾಡ್ಬೋದು ನುಗ್ಗೆಕಾಯಿನಲ್ಲಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಈಗ ಬೇಳೆ ಬೇಯಿಸಿದ್ದೀನಿ, 4 ಕೂಗಿದೆ. ಈಗ ಅದು ಆರೋಷ್ಟರೊಳಗೆ ಇಲ್ಲಿ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲು ನಾನು ಪಾತ್ರೆ ಇಟ್ಟಿದ್ದೀನಿ. ನಾನು ಮೊದಲಿಗೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ, ಮತ್ತು 1 ಸ್ಪೂನ್ ಅಥವಾ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ ನಾನು ಹಸಿಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಈ ರೀತಿ ಉದ್ದಕ್ಕೆ ಸಿಳ್ಕೊಂಡು ಅರ್ಧ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗಿತ್ತು ಅಂತಂದರೆ ಹಾಗೆ ಹಾಕಿ. 2 ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿಲಿ. ಹಾಗೆ ಜೀರಿಗೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ಸಾಸಿವೆ ಸಿಡಿದಿದೆಯಲ್ಲ, ಈಗ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಒಂದು 7-8 ಹೆಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು. ಇದು ಸ್ವಲ್ಪ ಫ್ರೈ ಆಗಲಿ, ಘಾಟು ವಾಸನೆ ಹೋಗಬೇಕು. ಈಗ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ. ಇದು ಕಲರ್ ಚೇಂಜ್ ಆಗಲಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. 2 ಸೀಳಿರೋ ಹಸಿಮೆಣಸಿನ್ಕಾಯಿ, ಮತ್ತು ಒಂದೇ ಒಂದು ಒಣಮೆಣಸಿನ್ಕಾಯಿ. ಈ ಬಣ್ಣ ಬೇಗ ಈರುಳ್ಳಿ ಸ್ವಲ್ಪ ಬಣ್ಣ ಬಿಡಬೇಕು ಮತ್ತು ಬೇಗ ಬೇಯಬೇಕು ಅಂದರೆ ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಆಗ ಬೇಗ ಬಾಡುತ್ತೆ. ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ. ನಾನು ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ.
ಈಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಬಾಡಲಿ. ಇದನ್ನು ಮನೆಯಲ್ಲಿ ಮಾಡ್ಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಈ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂತ. ಈಗ ಇದು ಮೆತ್ತಗಾಗಿದೆ, ಬೆಂದಿದೆ. ಈ ರೀತಿ ಮಾಡಿದಾಗ ಟೊಮೆಟೊ ಬೇಯದೇ ಇರೋದೆಲ್ಲ ಬೇಯುತ್ತೆ, ಬೆಂದಿಲ್ಲದೆ ಇರೋದು ಅವಾಗ ಈ ರೀತಿ ಸ್ಮ್ಯಾಶ್ ಮಾಡಿದಾಗ ಟೊಮೆಟೊ ಒಂದೊಂದು ಬೇಯದೇ ಇರೋದು ಸರಿ ಹೋಗುತ್ತೆ. ಮತ್ತೀಗ ನಾನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನಿಸುತ್ತೋ, ನಿಮ್ಮ ಮನೆಯಲ್ಲಿ ಹೇಗೆ ತಿಂತಾರೋ ಆ ರೀತಿ ಹಾಕ್ಕೊಳ್ಳಿ. ನಾನಿಲ್ಲಿ ಟೀಸ್ಪೂನಲ್ಲಿ 2 ಟೀ ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಹಾಗೆ 1/4 ಟೀ ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ. ಕಾಲು ಅಥವಾ ಅರ್ಧ ಟೀ ಸ್ಪೂನ್ ಹಾಕ್ಬೋದು. ಈಗ ಇದನ್ನು ಹೀಗೆ ರೀತಿ ಬಾಡಿಸ್ಕೊತಾ ಇದ್ದೀನಿ. ಘಾಟ್ ವಾಸನೆ ಹೋಗ್ಬೇಕಲ್ಲ, ಅದಕ್ಕೆ. ನೋಡಿ, ಬೇಳೆ ಈ ರೀತಿ 4 ಕೂಗಿಸಿದಾಗ ಬೇಳೆ ಈ ರೀತಿ ಬೆಂದಿರುತ್ತೆ. ಈಗ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಬೇಳೆನ. ನೋಡಿ, ಈ ರೀತಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇವಾಗ ಈ ರೀತಿ ನಾನು ಹಾಕಿದ್ನಲ್ಲ, ಇದಕ್ಕೇ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೇಕಾದರೂ ಬೆಲ್ಲ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಇದು ಟೇಸ್ಟಿಯಾಗಿರುತ್ತೆ, ಇದರಿಂದ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಹುಣಸೆ ರಸ ಹಾಕ್ತಾಯಿದ್ದೀನಿ. ಎರಡು ಸ್ಪೂನ್ನಷ್ಟು ಹುಣಸೆ ರಸ ಹಾಕಿದ್ದೀನಿ. ಮತ್ತು ಈಗ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಈಗ ಬೇಯ್ತಾ ಸುಂಡೋಗುತ್ತೆ. ಇದರಿಂದ ಸ್ವಲ್ಪ ನಾನು ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ಖಾರದ ಪುಡಿನೂ ನಿಮಗೆ ಹಾಕ್ಕೊಂಡು ಎಷ್ಟು ತೆಳು ಬೇಕೋ ಆ ರೀತಿ ಹಾಕ್ಕೊಳ್ಳಿ. ಈಗ ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಅದು ರುಚಿಗೆ ತಕ್ಕಷ್ಟು ಉಪ್ಪು. ಮುಂಚೆ ಸ್ವಲ್ಪ ಈರುಳ್ಳಿಗೆ ಹಾಕಿದ್ದೀನಿ. ಮತ್ತು ಈಗ ನಾನು ಈ ರೀತಿ ಇಟ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು. ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ತೀನಿ. ಲಿಡ್ ಮುಚ್ಚಿಬಿಡ್ತೀನಿ. ಒಂದು 10 ನಿಮಿಷ ಇದು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಬೇಕು. ನಾವು ಇದನ್ನೆಲ್ಲ ಕೊನೆಯಲ್ಲಿ ಒಗ್ಗರಣೆ ಹಾಕ್ತೀವಲ್ಲ, ಇದು ಮೊದಲೇ ಒಗ್ಗರಣೆ ಹಾಕಿ ಆಮೇಲಿಂದ ಕುದಿಯಕ್ಕೆ ಬಿಡೋದು. ಇದರಿಂದ ಇದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಅದೇ ರೀತಿ ನೀವು ಮನೆಯಲ್ಲಿ ನಾನು ಹೇಳೋ ರೀತಿಯೇ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕುದೀತಾ ಇದೆ. ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಇದು ಒಂದು 10 ನಿಮಿಷ ಬೇಯಿತು ಅಂತಂದರೆ ನುಗ್ಗೆಕಾಯಿ ಬೆಂದಿರುತ್ತೆ. ಯಾಕೆಂದರೆ ನುಗ್ಗೆಕಾಯಿ ಒಟ್ಟಿಗೆ ಬೇಳೆ ಜೊತೆಲೆ ಹಾಕಿ ಕುಕ್ಕರ್ನಲ್ಲಿ ಕೂಗಿಸಿದ್ರೆ ಅದು ಎಲ್ಲ ಒಂಥರ ತಿನ್ನೋಕ್ಕೂ ಟೇಸ್ಟ್ ಇರೋಲ್ಲ, ಎಲ್ಲ ಒಂಥರ ಮೆತ್ತಗಾಗ್ಬಿಟ್ಟಿರುತ್ತೆ. ಇದು ಈ ರೀತಿ ಬೇಯಿಸಿದಾಗ ತಿನ್ನೋದಕ್ಕೂ ತುಂಬ ರುಚಿ ಇರುತ್ತೆ, ಸಾಂಬಾರು ತುಂಬ ರುಚಿ ಆಗುತ್ತೆ. ಆದ್ದರಿಂದ ನಾನು ಈ ರೀತಿ ಬೇಯಿಸೋದನ್ನು ನೀವು ನೋಡ್ಕೋತಾ ಇದ್ದೀರಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ. ಒಂದು 10 ನಿಮಿಷ 15 ನಿಮಿಷ ಆದರೆ ಸಾಕು. ಈಗ ನಾನು ಲಿಡ್ ಮುಚ್ತಾ ಇದ್ದೀನಿ, ಕುದೀತಾ ಇದೆ. ಈಗ ನೋಡಿ, ಒಂದು 10 ನಿಮಿಷ ಕುದ್ದಿದೆ, ನುಗ್ಗೆಕಾಯಿ ಎಲ್ಲ ಬೆಂದಿದೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತಾಯಿದ್ದೀನಿ. ಈಗ ನಾನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮೇಲೆ. ವೀಕ್ಷಕರೇ, ನಾನು ಮಾಡಿರುವ ಈ ನುಗ್ಗೆ ಸಾಂಬಾರು ನೋಡ್ಕೊಂಡಿದ್ದೀರಲ್ಲ ಮೊದಲಿಂದ ಕೊನೆ ತನಕ. ಅದೇ ರೀತಿ ನೀವು ಮನೆಯಲ್ಲಿ ಮಾಡಿ ನೋಡಿ.
ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ಸ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ. ಯಾಕೆಂದರೆ ನಾನು ಮಾಡಿರುವ ಹೊಸ ಅಡುಗೆ ನಿಮ್ಮನ್ನು ನೇರವಾಗಿ ಬಂದು ತಲುಪುತ್ತದೆ. ಮತ್ತೆ ನಾನು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.